ಪವಾರ್ ಸಾಮ್ರಾಜ್ಯದ ಅತಿ ವೇಗದ ನಾಯಕ, ಮಹಾರಾಷ್ಟ್ರದ ಟೈಮ್ ಮ್ಯಾನೇಜ್ಮೆಂಟ್ ಗುರು, ಪವಾರ್ ಪ್ಲೇ ಮುಗಿಸಿದ ಪವರ್ಫುಲ್ ಮ್ಯಾನ್. ಇದೇ ಹೊತ್ತಿನ ವಿಶೇಷ. ಬಾರಾಮತಿಯ ಸೂರ್ಯಾಸ್ತ, ಮಹಾರಾಷ್ಟ್ರದ ದಾದಾ ಇನ್ನಿಲ್ಲ. ಅವಕಾಶಗಳು ಸುಮ್ಮನೆ ಬರುವುದಿಲ್ಲ, ಅವನ್ನು ಕಿತ್ತುಕೊಳ್ಳಬೇಕು ಎಂಬ ಧೀಮಂತ ವ್ಯಕ್ತಿತ್ವ ಅವರದ್ದು. ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟಗಳಷ್ಟೇ ಗಟ್ಟಿ ನಿರ್ಧಾರ, ಬಾರಾಮತಿಯ ಮಣ್ಣಿನಷ್ಟೇ ಕಟ್ಟು ಸತ್ಯದ ಮಾತುಗಳು. ಅಜಿತ್ ಪವಾರ್ ಅಲಿಯಾಸ್ ಅಜಿತ್ ದಾದಾ ಶರದ್ ಪವಾರ್ ಎಂಬ ಹಿಮಾಲಯದ ನೆರಳಿನಲ್ಲಿ ಬೆಳೆದು ಸ್ವಂತ ಸಾಮ್ರಾಜ್ಯ ಕಟ್ಟಿದ ರಾಜಕೀಯದ ದೈತ್ಯ ಪ್ರತಿಭೆ ಇಂದು ಇತಿಹಾಸದ ಪುಟ ಸೇರಿದ್ದಾರೆ. ಫ್ರೀಡಂ ಟಿವಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ರಾಜಕಾರಣಿಯ ಸಾವನ್ನು ಮಾತ್ರ ವಿವರಿಸುತ್ತಿಲ್ಲ, ಬದಲಾಗಿ ಒಂದು ಯುಗದ ಅಂತ್ಯವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ಅನೇಕರಿಗೆ ಗೊತ್ತಿಲ್ಲದ ವಿಷಯವೆಂದರೆ, ಅಜಿತ್ ಪವಾರ್ ರಾಜಕೀಯಕ್ಕೆ ಬರಲು ಕಾರಣ ಅವರ ತಂದೆ ಅನಂತರಾವ್, ಬದಲಾಗಿ ಅವರ ಚಿಕ್ಕಪ್ಪ ಶರದ್ ಪವಾರ್. ಸಕ್ಕರೆ ಕಾರ್ಖಾನೆಯ ಸಾಮಾನ್ಯ ನಿರ್ದೇಶಕನಾಗಿ ವೃತ್ತಿ ಆರಂಭಿಸಿದ ಅಜಿತ್ 1991ರಲ್ಲಿ ಸಂಸದರಾಗಿ ಆಯ್ಕೆಯಾದಾಗ ಕೇವಲ 32 ವರ್ಷ. ಆದರೆ ಚಿಕ್ಕಪ್ಪನಿಗಾಗಿ ಕೇವಲ ಒಂದೇ ತಿಂಗಳಲ್ಲಿ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಾರಾಮತಿಯನ್ನು ಬಿಟ್ಟುಕೊಟ್ರು. ಅದು ಅವರ ತ್ಯಾಗವೋ ಅಥವಾ ಭವಿಷ್ಯದ ಲೆಕ್ಕಾಚಾರವೋ? ಅಜಿತ್ ಪವಾರ್ ಅವರಿಗೆ ಗಡಿಯಾರಗಳೆಂದರೆ ವಿಪರೀತ ಕ್ರೇಜ್ ಇತ್ತು. ಅವರು ಧರಿಸುತ್ತಿದ್ದ ಪ್ರತಿಯೊಂದು ಗಡಿಯಾರಕ್ಕೂ ಒಂದು ಇತಿಹಾಸವಿರ್ತಿತ್ತು. ಸಮಯದ ಬಗ್ಗೆ ಅವರಿಗಿದ್ದ ಶಿಸ್ತೇ ಅವರನ್ನು ಮಹಾರಾಷ್ಟ್ರದ ಅತ್ಯಂತ ವೇಗದ ಆಡಳಿತಗಾರನನ್ನಾಗಿ ಮಾಡಿತ್ತು. ಭಾರತೀಯ ರಾಜಕೀಯದ ಇತಿಹಾಸದಲ್ಲಿ ಅತ್ಯಂತ ರೋಚಕ ಟ್ವಿಸ್ಟ್ ನೀಡಿದವರು ಅಜಿತ್ ಪವಾರ್. 2019ರ ಆ ಒಂದು ಮುಂಜಾನೆ ಇಡೀ ದೇಶ ಮಲಗಿದ್ದಾಗ ಅಜಿತ್ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಆ 80 ಗಂಟೆಗಳ ಸರ್ಕಾರ ಅಜಿತ್ ಪವಾರ್ ಅವರ ವ್ಯಕ್ತಿತ್ವದ 2 ಮುಖಗಳನ್ನು ಪರಿಚಯಿಸಿತು. ಒಂದು ಅಧಿಕಾರದ ಹಸಿವು, ಇನ್ನೊಂದು ಕಿಂಗ್ ಮೇಕರ್ ಆಗುವ ಹಠ. ತದನಂತರ ನಡೆದಿದ್ದೆಲ್ಲ ಇತಿಹಾಸ. ಚಿಕ್ಕಪ್ಪ ಶರದ್ ಪವಾರ್ ವಿರುದ್ಧವೇ ಬಂಡಾಯವೆದ್ದು ಎನ್ಸಿಪಿ ಪಕ್ಷದ ಗುರುತನ್ನೇ ತನ್ನದಾಗಿಸಿಕೊಂಡಾಗ ಅವರು ಅನುಭವಿಸಿದ ಮಾನಸಿಕ ಸಂಘರ್ಷ ಯಾರಿಗೂ ತಿಳಿಯದ ರಹಸ್ಯ. ಅಜಿತ್ ಪವಾರ್ ಎಂದರೆ ಅಧಿಕಾರಿಗಳಿಗೆ ನಡುಕ. ಬೆಳಗ್ಗೆ 6 ಗಂಟೆಗೆ ಸಭೆ ಕರೆಯುತ್ತಿದ್ದ ಏಕೈಕ ಸಚಿವ ಇವರು. ಲೇಟಾಗಿ ಬಂದ ಅಧಿಕಾರಿಯನ್ನು ಮುಲಾಜಿಲ್ಲದೆ ಹೊರ ಹಾಕ್ತಾ ಇದ್ರು. ಆದರೆ ಅದೇ ಅಜಿತ್ ಪವಾರ್ ಬಾರಾಮತಿಯ ಯಾವುದೋ ಮೂಲೆಯ ಹಳ್ಳಿಯ ಬಡ ವಿಧವೆಯ ಮಗಳ ಮದುವೆಗೆ ಸದ್ದಿಲ್ಲದೆ ಹಣ ಕಳಿಸ್ತಿದ್ರು ಎಂಬುದು ಯಾರಿಗೂ ಗೊತ್ತಿಲ್ಲದ ವಿಷಯ. ಅವರ ಮೇಲೆ ನೀರಾವರಿ ಹಗರಣದ ಆರೋಪಗಳು ಬಂದಾಗ ಅವರು ಕುಸಿದು ಹೋಗಲಿಲ್ಲ. ಬದಲಾಗಿ ನನ್ನ ವಿರುದ್ಧ ಸಾಕ್ಷಿ ಇದ್ದರೆ ನೇಣಿಗೆ ಹಾಕಿ ಅಂತ ಸವಾಲು ಹಾಕಿದ್ರು. ಆ ನೇರ ನಡೆ ಮತ್ತು ನುಡಿಯೇ ಅವರಿಗೆ ಲಕ್ಷಾಂತರ ಯುವ ಕಾರ್ಯಕರ್ತರ ಪಡೆಯನ್ನು ಸೃಷ್ಟಿಸಿಕೊಟ್ಟಿತ್ತು. ರಾಜಕೀಯದ ಜಂಜಾಟದ ನಡುವೆ ಅಜಿತ್ ಪವಾರ್ ಕಳೆದುಕೊಂಡಿದ್ದು ತಮ್ಮ ಕುಟುಂಬದ ಶಾಂತಿಯನ್ನು. ಶರದ್ ಪವಾರ್ ಅವರೊಂದಿಗಿನ ಸಂಘರ್ಷ ಅವರನ್ನ ಒಳಗಿನಿಂದ ದಹಿಸುತ್ತಿತ್ತು. ಆದರೂ ಅವರು ಎಂದೂ ಸೋಲೊಪ್ಪಲಿಲ್ಲ. ಎಂದು ಅವರು ನಮ್ಮನ್ನ ಅಗಲಿದ್ದಾರೆ. ಒಬ್ಬ ಧೀಮಂತ ಸಂಘಟಕ, ಒಬ್ಬ ಸಮರ್ಥ ಆಡಳಿತಗಾರ ಹಾಗೂ ಮಹಾರಾಷ್ಟ್ರದ ರಾಜಕೀಯದ ನಾಡಿ ಮಿಡಿತ ಅರಿತಿದ್ದ ನಾಯಕ ಮರೆಯಾಗುತ್ತಾರೆ. ಇನ್ನು ಮುಂದೆ ಸಚಿವಾಲಯದ ಆ ಕಾರಿಡಾರ್ಗಳಲ್ಲಿ ದಾದಾ ಅವರ ವೇಗದ ಹೆಜ್ಜೆಗಳು ಕೇಳಿಸುವುದಿಲ್ಲ. ಅಜಿತ್ ಪವಾರ್ ಅವರು ಬಿಟ್ಟು ಹೋಗಿರುವುದು ಕೇವಲ ಅಧಿಕಾರವನ್ನಲ್ಲ, ಬದಲಾಗಿ ಒಂದು ವಿಶಿಷ್ಟವಾದ ಕೆಲಸದ ಸಂಸ್ಕೃತಿಯನ್ನು. ವಿವಾದಗಳು ಅವರ ಬೆನ್ನಿಗಿದ್ವು, ಆದರೆ ವಿಕಾಸ ಅವರ ಮುಂದಿತ್ತು. ಬಾರಾಮತಿಯ ಮಣ್ಣಿನ ಮಗನಿಗೆ ಫ್ರೀಡಂ ಟಿವಿಯ ಭಾವಪೂರ್ಣ ನಮನಗಳು. ಹೋಗಿ ಬನ್ನಿ ದಾದಾ, ನೀವಿಲ್ಲದ ಮಹಾರಾಷ್ಟ್ರದ ರಾಜಕೀಯ ಇನ್ನು ಮುಂದೆ ಮೊದಲಿನಂತಿರಲು ಸಾಧ್ಯವೇ ಇಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.